ಅನುದಿನದ ಆಹಾರ ಜೂನ್ 25 ಗುರುವಾರ. ನಮಗೆ ಒಳ್ಳೆಯದನ್ನ ಮಾಡುವವರು ಯಾರಿದ್ದಾರೆ? ಕೀರ್ತನೆ 4ನೇ ಅಧ್ಯಾಯ 6ನೇ ವಚನ. ನಮಗೆ ಒಳ್ಳೆಯದನ್ನ ಮಾಡುವವರು ಯಾರಿದ್ದಾರೆಂದು ಅನೇಕರು ಹೇಳಿಕೊಳ್ಳುತ್ತಾರೆ. ಯೆಹೋವನೇ, ನೀನು ಪ್ರಸನ್ನ ಮುಖದಿಂದ ನಮ್ಮನ್ನು ನೋಡಬೇಕು. ನಮಗೆ ಒಳ್ಳೆಯದನ್ನ ಮಾಡುವವರು ಯಾರು? ಇದು ಇಂದು ಇಡೀ ಮಾನವ ಕುಲದ ಗೋಳಾಟವಾಗಿದೆ. ಆ ಕತ್ತಲೆಯಲ್ಲಿ ಉಳುಗಲಂತೆ ನರಳುತ್ತಾ ನಮಗೆ ಯಾವ ಒಳಿತೂ ಇಲ್ಲ, ನಮಗೆ ಯಾವುದೇ ಪ್ರಗತಿಯೂ ಇಲ್ಲ ಎಂದು ಹೇಳುವ ಜನರ ವೇದನೆಯ ಕೂಗು ಅದು ಪರಲೋಕಕ್ಕೆ ಕೇಳಿಸುತ್ತಿದೆ. ಆ ಕೂಗಿಗೆ ಪರಲೋಕ ನೀಡುವ ಉತ್ತರವೇ ಯೆಹೋವ ಈರೆ. ಅಬ್ರಾಮನು ಯೆಹೋವನನ್ನು ನಂಬಿದನು. ದೇವರಿಗಾಗಿ ಆತನು ಏನನ್ನಾದರೂ ತ್ಯಾಗ ಮಾಡಲು ಸಿದ್ಧನಾಗಿದ್ದನು. ತನ್ನ ಮಗನ ಬದಲಿಗೆ ಅರ್ಪಿಸಲು ಕುರಿಮರಿ ಎಲ್ಲಿದೆ ಎಂದು ಯೋಚಿಸುತ್ತಾ ಆತನು ಕರ್ತನ ಬೆಟ್ಟದ ಮೇಲೆ ಸುತ್ತಲೂ ನೋಡಿದಾಗ ಒಳ್ಳೆಯದನ್ನ ಒದಗಿಸುವ ಕರ್ತನಾದ ಯೆಹೋವ ಈರೆ ಈಗಾಗಲೇ ತನಗಾಗಿ ಒಂದು ಟಗರನ್ನು ಸಿದ್ಧಪಡಿಸಿರುವುದನ್ನು ಅವನು ಕಂಡುಕೊಂಡನು. ಆ ಟಗರಿನ ಕೊಂಬುಗಳು ಅದು ಪೊದೆಯಲ್ಲಿ ಸಿಕ್ಕಿ ಹಾಕಿಕೊಂಡಿದ್ದವು. ಅಬ್ರಾಮನು ಆ ಟಗರನ್ನು ತೆಗೆದುಕೊಂಡು ತನ್ನ ಮಗನನ್ನ ಮಲಗಿಸಿದ್ದ ಅದೇ ಯಜ್ಞವೇದಿಯ ಮೇಲೆ ಅದನ್ನು ಸಮರ್ಪಿಸಿದನು. ನಮ್ಮ ಕರ್ತನು ನಮ್ಮ ಎಲ್ಲ ಅಗತ್ಯತೆಗಳನ್ನು ಅದ್ಭುತವಾಗಿ ಪೂರೈಸುತ್ತಾನೆ. ಅಬ್ರಾಮನು ಕೃತಜ್ಞತೆಯ ಹೃದಯದಿಂದ ತನ್ನ ಅಗತ್ಯವನ್ನ ಪೂರೈಸಿದ ಕರ್ತನನ್ನು ಯೆಹೋವ ಈರೆ ಎಂದು ಕರೆದನು. ಈ ಹೆಸರಿಗೆ 2 ಅರ್ಥಗಳಿವೆ. ಮೊದಲನೆಯದು, ನನಗಾಗಿ ಎಲ್ಲವನ್ನ ನೆರವೇರಿಸುವ ಯೆಹೋವನು. ಎರಡನೆಯದು, ತನ್ನ ಪರ್ವತದ ಮೇಲೆ ನನ್ನ ಅಗತ್ಯವನ್ನ ಪೂರೈಸುವ ಕರ್ತನು. ನಮಗೆ ಒಳ್ಳೆಯದನ್ನ ಮಾಡುವವರು ಯಾರು ಎಂದು ದುಃಖಿಸುತ್ತಾ ಮತ್ತು ಕಳವಳಗೊಳ್ಳುತ್ತಾ ಇರುವ ಬದಲಿಗೆ ಯೆಹೋವ ದೇವರೇ, ಯೆಹೋವ ಈರೆಯೇ, ನನಗಾಗಿ ಎಲ್ಲವನ್ನ ನೆರವೇರಿಸುವವನು ನೀನೇ ಎಂದು ನೀವು ಕೂಗಿಕೊಳ್ಳುವಾಗ ದೇವರು ಕ್ರಿಸ್ತ ಯೇಸುವಿನ ಮೂಲಕ ತನ್ನ ಪ್ರಭಾವದ ಐಶ್ವರ್ಯಕ್ಕೆ ತಕ್ಕಂತೆ ನಿಮ್ಮ ಪ್ರತಿಯೊಂದು ಅಗತ್ಯವನ್ನು ಪೂರೈಸುತ್ತಾನೆ. ಫಿಲಿಪ್ಪಿ 4ನೇ ಅಧ್ಯಾಯ 19ನೇ ವಚನ. ನಂಬಿಕೆಯ ಸಂತತಿ. ಅಬ್ರಾಮನು ಆಶಿಸಿದ್ದು ಮತ್ತು ಪ್ರಾರ್ಥಿಸಿದ್ದು ಕೇವಲ ಒಂದು ಮಗುವಿಗಾಗಿ ಮಾತ್ರ. ಆದರೆ ಕರ್ತನು ಅವನಿಗೆ ನಂಬಿಕೆಯ ಒಂದು ಇಡೀ ಜನಾಂಗವನ್ನು ನೀಡಲು ಅಪೇಕ್ಷಿಸಿದನು. ಅಬ್ರಾಮನಿಗೆ 99 ವರ್ಷ, ಸಾರಳಿಗೆ 89 ವರ್ಷ ವಯಸ್ಸಾಗಿತ್ತು. ಅವರು ನಿರಾಶೆಯಿಂದ ನಮಗೆ ಎಂದಾದರೂ ಮಗು ಹುಟ್ಟುವುದೇ, ನಮಗೆ ಒಳಿತನ್ನ ತೋರಿಸುವವರು ಯಾರು ಎಂದು ದುಃಖಿಸಿರಬಹುದು. ಆದರೆ ಯೆಹೋವ ಈರೆ ಆಗಿರುವ ದೇವರು ಅವರಿಗೆ ನಂಬಿಗಸ್ತನಾದ ಒಂದು ಸಂತತಿಯನ್ನು ನೀಡಲು ಬಯಸಿದನು. ಕರ್ತನು ಅಬ್ರಾಮನ ಸಂತತಿಯನ್ನು ಆಕಾಶದ ನಕ್ಷತ್ರಗಳಂತೆಯೂ ಆ ಸಮುದ್ರ ತೀರದ ಮರಳಿನಂತೆಯೂ ಹೆಚ್ಚಿಸಿದನು. ಆತನನ್ನು ಪ್ರೀತಿಯಿಂದ ಯೆಹೋವ ಮತ್ತು ಯೆಹೋವ ಈರೆ ಎಂದು ಕರೆಯುವುದು ಎಷ್ಟು ಯೋಗ್ಯವಾಗಿದೆಯಲ್ಲವೇ? ನಿಮಗೆ ಅತ್ಯಧಿಕವಾದ ಸಂತಾನವನ್ನು ಕೊಡುವೆನು, ನಿನ್ನಿಂದ ಜನಾಂಗಗಳು ಉತ್ಪತ್ತಿಯಾಗಿ ಅರಸರು ಹುಟ್ಟುವರು, ನಿನಗೂ ನಿನ್ನ ಸಂತತಿಗೂ ದೇವರಾಗಿರುವೆನು. ಆದಿಕಾಂಡ 17ನೇ ಅಧ್ಯಾಯ 6ನೇ ವಚನ. ಅಬ್ರಾಮನಿಗೆ ಇದನ್ನು ವಾಗ್ದಾನ ಮಾಡಿದ ಕರ್ತನು ನಂಬಿಗಸ್ತನಾಗಿದ್ದಾನೆ. ದೇವರ ಮಕ್ಕಳೇ, ಅಬ್ರಾಮನನ್ನು ಆಶೀರ್ವದಿಸಿದ ಅದೇ ಕರ್ತನು ನಿಮ್ಮನ್ನು ಈ ದಿನ
ಆಶೀರ್ವದಿಸಲು ಶಕ್ತನಾಗಿದ್ದಾನೆ. ಮುಂದಿನ ಅಧ್ಯಯನಕ್ಕಾಗಿ ದೇವರ ವಾಕ್ಯ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು ತಂದೆಯೂ ಆಗಿರುವಾತನಿಗೆ ಸ್ತೋತ್ರ. ಆತನು ಪರಲೋಕದಲ್ಲಿನ ಸಕಲ ಆತ್ಮೀಯ ವರಗಳನ್ನು ನಮಗೆ ಕ್ರಿಸ್ತ ಯೇಸುವಿನಲ್ಲಿ ಅನುಗ್ರಹಿಸಿದ್ದಾನೆ. ಎಫೆಸದವರಿಗೆ 1ನೇ ಅಧ್ಯಾಯ 3ನೇ ವಚನ. ಈ ದಿನ ಓದುವ ದೇವರ ವಾಕ್ಯ. ಮುಂಜಾನೆ ಯೋಬನು 3-4 ಅಧ್ಯಾಯಗಳು. ಸಂಜೆ ಅಪೊಸ್ತಲ ಕೃತ್ಯಗಳು 7ನೇ ಅಧ್ಯಾಯ 44ರಿಂದ 60 ವಚನಗಳು. ದೇವರು ನಿಮ್ಮನ್ನು ಆಶೀರ್ವದಿಸಿ ಕಾಯಲಿ.